ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕೃಷ್ಣ ಪರಮಾತ್ಮ ಹೇಳೋದು ಮಾತು ಶತ್ರುವಿನ ಬಗ್ಗೆ. ಅದರಲ್ಲೂ ಕೂಡ ಶತ್ರು ಹೇಗಪ್ಪ ಇರ್ತಾರೆ, ಮಿತ್ರರ ಹಾಗೆ ಪಕ್ಕದಲ್ಲೇ ಇರ್ತಾರೆ. ಆತನ ವಾಣಿ ಬಹಳ ಸಿಹಿಯಾಗಿರುತ್ತೆ, ಆದರೆ ಆತನ ಮನಸ್ಸಿನಲ್ಲಿ ಇರಾದನೆ ಬೇರೆ ರೀತಿಯಲ್ಲಿ ಇರುತ್ತೆ. ಆತ ಮುಂದಿನಿಂದ ಯುದ್ಧ ಮಾಡೋಂಥನಲ್ಲ, ಆದರೆ ಹಿಂದಿನಿಂದ ಚೂರಿ ಹಾಕ್ತಕ್ಕಂಥವನು ಆಗಿರ್ತಾನೆ, ಅಂದರೆ ಯುದ್ಧ ಮಾಡ್ತಾ ಇರ್ತಾನೆ. ಇಂಥವ್ರನ್ನ ಗುರುತಿಸ್ಲಿಕ್ಕೆ ಅಸಾಧ್ಯ, ಆದರೆ ಗುರುತಿಸ್ಬೋದು ನಮ್ಮ ಮನಸ್ಸಿನ ಒಳಗಣ್ಣಿನಿಂದ ಮಾತ್ರ. ಅದು ಅರಿವಿಗೆ ಬಂದರೆ ಮಾತ್ರ ಯಾರು ಹಿತ, ಯಾರು ಅಹಿತ, ಯಾರು ಶತ್ರು, ಯಾರು ಮಿತ್ರ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಅಲ್ಲಿಯ ತನಕ ಇವ್ರನ್ನ ನಾವು ಗುರುತಿಸ್ಲಿಕ್ಕೂ ಸಾಧ್ಯ ಇರೋದಿಲ್ಲ. ಹಾಗಾಗಿ ಜೀವನದ ಪಥದಲ್ಲಿ ಬಹಳ ಎಚ್ಚರಿಕೆ ಅನ್ನೋದಿರಬೇಕು. ನೋಡಿ, ಸಾಧ್ಯವಾದರೆ ಅಂಥವರಿಂದ ದೂರ ಇರೋದೇ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸದಾ ಒಬ್ಬರೇ ನಿಲ್ಲುವ ಹಾಗೆ ಜೀವನದಲ್ಲಿರಬೇಕು. ಅಂದರೆ ಯಾವಾಗಲೂ ಒಬ್ಬಂಟಿಯಾಗಿ ಏನೇ ಬಂದರೂ ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕು. ಒಬ್ಬರೇ ನಿಲ್ಲುವಂಥ ಒಂದು ಮನಸ್ಸಿನ ಭಾವನೆ ಇರಬೇಕು. ಯಾಕಂದರೆ ಈ ಪ್ರಪಂಚ ನಿಮ್ಮನ್ನು ಜ್ಞಾನಿಯನ್ನಾಗಿ ಮಾಡುತ್ತೆ. ಅಂದರೆ ಪ್ರಪಂಚ ನಿಮಗೆ ಜ್ಞಾನವನ್ನು ಕೊಡುತ್ತೆ ವಿನಃ ನಿಮ್ಮ ಸಾರಥ್ಯವನ್ನು ಎಂದಿಗೂ ಕೂಡ ವಹಿಸೋದಿಲ್ಲ. ಅಂದರೆ ನಿಮಗೆ ಸ್ವಾತಂತ್ರ್ಯ ನೀಡೋದಿಲ್ಲ ಪ್ರಪಂಚ. ಹಾಗಾಗಿ ಬದುಕಿನ ಒಂದು ಪಥದಲ್ಲಿ ಜಾಗ್ರತೆ ಅನ್ನೋದು ಬಹಳ ಮುಖ್ಯ. ಎಲ್ಲಿ ಯಾರು ಯಾವ ರೀತಿಯ ವರ್ತನೆ ತೋರಿಸ್ತಾರೆ ಅನ್ನೋದು ಹೇಳಿ ಕೊಡೋದಿಲ್ಲ. ಯಾಕಂದರೆ ನಮ್ಮವರೇ ಬಹಳ ಚಂದನಾಗಿರ್ತಾರೆ, ಬಹಳ ಹಿತೋಪದೇಶ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ರೀತಿಯಲ್ಲಿ ಪರವಾಗಿ ನಟಿಸ್ತಾ ಇರ್ತಾರೆ. ನಮ್ಮಿಂದ ಎಷ್ಟು ಸಾಧ್ಯನಷ್ಟು ಏನೇನು ವಿಷಯಗಳಿದ್ದಾವೆ ಅದೆಲ್ಲವನ್ನು ತಿಳ್ಕೊಳ್ತಾರೆ, ಅಥವಾ ಏನೇನು ಭಂಡಾರಗಳಿದೆ ಅವೆಲ್ಲವನ್ನ ತೆಗೆದುಕೊಳ್ತಾರೆ. ತದನಂತರವಾಗಿ ಅವರ ಮಸಲತ್ತೆ ಬೇರೆ ಇರುತ್ತೆ, ಅವರ ಇರಾದನೆ ಬೇರೆ ಇರುತ್ತೆ. ಹೀಗೆ ಶತ್ರು ಬಹಳಷ್ಟು ದುರ್ವರ್ತನೆಯನ್ನು ತೋರಿಸ್ತಾ ಇರ್ಬೋದು. ಹಾಗೆ ಮನುಷ್ಯನ ಒಂದು ನಿಯಂತ್ರಣದಲ್ಲಿರೋಂಥ ವಿಷಯ ಈರ್ಷ್ಯೆ, ಹೊಟ್ಟೆ ಕಿಚ್ಚಂತಕ್ಕಂಥದ್ದು. ಯಾವಾಗ ನಿಮ್ಮ ಬೆಳವಣಿಗೆ ಆಗುತ್ತೆ ಅದೇ ಹಾದಿಯಲ್ಲಿ ಪತನದ ಒಂದು ರಹಸ್ಯ ಕೂಡ ಸೃಷ್ಟಿ ಮಾಡಿರ್ತಾನೆ ಈ ಶತ್ರು ಅನ್ನುವಂಥ ಪೀಡೆ. ಯಾಕಂದರೆ ಏನೋ ಉದ್ಧಾರ ಆಗ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, 4 ಜನರಲ್ಲಿ ಏನೋ ಒಂದು ರೀತಿಯಲ್ಲಿ ಜೀವನ ಬದುಕನ್ನು ಕಟ್ಕೊಂಡಿದ್ದೀವಿ, ಒಂದು ಒಳ್ಳೆ ರೀತಿಯಲ್ಲಿ ವಿಸ್ತಾರವಾದಂಥ ಮನಸ್ಥಿತಿ ಅನ್ನೋದನ್ನ ರೂಢಿಸ್ಕೊಂಡು ಜೀವನ ನಡೀತಾ ಇರುತ್ತೆ. ಆದರೆ ಇವರು ಇರಾದೆ ಹೇಗಾದರೂ ಮಾಡಿ ಬೆಳೆಸಬೇಕು, ಅವನತಿಗೊಳಿಸ್ಬೇಕು, ಬೆಳಿಬಾರ್ದು, ಉದ್ಧಾರ ಆಗಬಾರ್ದು. ಈ ರೀತಿಯಲ್ಲಿ ಕೆಲವೊಮ್ಮೆ ನಿಮ್ಮ ಜೊತೆ ಇದ್ದು ನಿಮ್ಮ ಸಂಗಡನೆ ಇದ್ದು ಕುಯುಕ್ತಿಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಬ್ಬರು ನೇರ ಯಾವುದೋ ಒಂದು ವಸ್ತು, ವಿಷಯ, ಸ್ಥಿತಿಗೋಸ್ಕರ ಅಥವಾ ನಿಮ್ಮದು ಅನ್ನೋದೇನಿದೆ ಅದನ್ನು ಕಿತ್ಕೊಳ್ಳಿಕ್ಕೋ, ಪಡಿಲಿಕ್ಕೋ, ಹಾಗೆ ನಿಮ್ಮನ್ನು ಹೇಗಾದರೂ ಮಾಡಿ ಬಂಧನ ಮಾಡಿ ಕೂರಿಸ್ಬೇಕು ಎಂಬತಕ್ಕಂಥ ಇರಾದೆ ಬಂಧುತ್ವದಲ್ಲಿ, ಬಳಗದಲ್ಲಿ, ಮಿತ್ರರಲ್ಲಿ, ನೆರೆಹೊರೆಯವರಲ್ಲಿ, ಕೆಲವೊಂದು ಸಂಘರ್ಷಗಳಲ್ಲಿ, ಅನುಮಾನಗಳಲ್ಲಿ ಕೂಡ ಶತ್ರು ಉದ್ಭವ ಆಗೋದು ಹೆಚ್ಚಾಗಿರುತ್ತೆ. ಎಲ್ಲ ಒಂದು ಕೆಲಸ ಮಾಡ್ತಿರೋದು, ಯಾರೋ ಏನೋ ಹೇಳಿರ್ತಾರೆ, ಇದನ್ನೇ ದೊಡ್ಡದಾಗಿ ಬಿಂಬಿಸಿ ಶತ್ರುತ್ವವನ್ನು, ಹಗೆತನವನ್ನು ಸಾಧಿಸ್ತಾ ಇರ್ತಾನೆ. ಆತ ನಿಮಗಿಂತ ವರ್ಗದಲ್ಲಿ ಉನ್ನತವಾಗಿದ್ದರೆ, ಅಂದರೆ ಮೇಲಾಧಿಕಾರಿನೋ ಅಥವಾ ಭಾಳಷ್ಟು ಸ್ಥಿತಿವಂತನಿದ್ದರೆ ಏನು ಮಾಡ್ತಾನೆ, ನಿಮ್ಮನ್ನು ಆ ಜಾಗದಿಂದ ಖಾಲಿ ಮಾಡಿಸ್ಬೋದು, ಅಥವಾ ನಿಮಗೆ ಸಿಗುವಂಥ ಕೆಲವೊಂದು ವಸ್ತುಸ್ಥಿತಿನ ಸಿಗದೇ ಹಾಗೆ ತಡಿಬೋದು, ಅಥವಾ ನಿಮ್ಮನ್ನು ಯಾವುದಾದ್ರೂ ರೀತಿಯಲ್ಲಿ ಅವಮಾನ ಅಪಮಾನದಂಥ ತೇಜೋವಧಿಗೆ ಗುರಿ ಆಗಬೇಕು. ಆ ಸ್ಥಳ, ಆ ಜಾಗ, ಆ ಪರಿಸರದಿಂದ ನೀವೇ ಉಚ್ಚಾಟನೆ ಆಗಬೇಕು ಅಥವಾ ಖಾಲಿ ಮಾಡ್ಕೊಂಡು ಹೋಗಬೇಕು. ಇಂತಹ ಅನವಶ್ಯಕವಾಗಿ ಅಥವಾ ಅವಶ್ಯವಾಗಿ ಮೂಡತಕ್ಕಂಥ ಶತ್ರುಗಳ ಪೀಡನೆಯಿಂದ ಯಾವ ರೀತಿಯಲ್ಲಿ ಮುಕ್ತಿ ಪಡಿಬೋದು? ತಂತ್ರ ವಿಧಾನಕ್ಕೆ ನಾವು ಬರೋದಾದರೆ ಅಥವಾ ನೋಡೋದಾದರೆ ನೋಡಿ, ಈ ವಿಧಾನವನ್ನು ತಾವು ಅನುಸರಿಸ್ಬೋದಾಗಿದೆ. ಏನು? ಬಿಳಿ ಎಕ್ಕದ ಗಿಡದ ಎಲೆ, ಇದು ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಅಂಶ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ಈ ತಂತ್ರ ಪ್ರಯೋಗವನ್ನು ತಾವು ಮಾಡಿ. ಬಿಳಿ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ, ಅದನ್ನು ಸ್ವಚ್ಛವಾದಂತಹ ನೀರಿನಲ್ಲೋ ಅಥವಾ ಗಂಗಾಜಲದಲ್ಲಿ ಅದನ್ನು ಶುಭ್ರ ಮಾಡಿ ತೊಳೆಯಿರಿ. ತದನಂತರವಾಗಿ ಕಪ್ಪು ಮಸಿಯಿಂದ, ಯಾವುದಾದ್ರೂ ಇದ್ಲೋ ಅಥವಾ ಮಸಿ ಏನಿರುತ್ತೆ ಕಪ್ಪು ಮಸಿಯಿಂದ ಒಂದು ವೃತ್ತವನ್ನು ಮಾಡಿ, ಅದರ ಆ ವೃತ್ತದ ಅಕ್ಕಪಕ್ಕದಲ್ಲಿ
ತ್ರಿಶೂಲವನ್ನು ಬಿಡಿಸಿ, ಯಾವುದ್ರ ಮೇಲೆ? ಎಕ್ಕದ ಗಿಡದ ಎಲೆಯ ಮೇಲೆ ಕಪ್ಪು ಮಸಿಯಿಂದ ಒಂದು ವೃತ್ತವನ್ನು ಮಾಡಿ, ವೃತ್ತದ ಅಕ್ಕಪಕ್ಕದಲ್ಲಿ ಒಂದು ತ್ರಿಶೂಲವನ್ನು ಬಿಡಿಸಿ, ಹಾಗೆ ಆ ವೃತ್ತದ ಮಧ್ಯಭಾಗದಲ್ಲಿ, ಆ ಸರ್ಕಲ್ನ ಮಧ್ಯಭಾಗದಲ್ಲಿ ಶತ್ರುವಿನ ಹೆಸರನ್ನು ಬರೀರಿ. ತದನಂತರವಾಗಿ ತಾವು ಅದರ ಮೇಲೆ ಈ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು, ದೀಪವನ್ನು ತೆಗೆದುಕೊಂಡು, ಸಾಸಿವೆಯನ್ನು ಎಣ್ಣೆಯನ್ನು ಹಾಕಿ ಅಲ್ಲಿ ಬತ್ತಿಯನ್ನಿಟ್ಟು ತಾವು ದೀಪವನ್ನು ಹಚ್ಚಿ, ಮಣ್ಣಿನ ದೀಪ ಇರಲಿ ಅದು. ಹಾಗೆ ಅದರ ಮುಂದೆ ಕುಳಿತು ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ, 108 ಬಾರಿ ಜಪಿಸಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಶತ್ರುಣಾಂ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹ್ರೀಂ ಕ್ರೀಂ ಕ್ರೀಂ ಹ್ರೀಂ ನಾಶಯ ನಾಶಯ ರಕ್ತ ಪ್ರವಾಹಯ ರಕ್ತ ಪ್ರವಾಹಯ ಮಮ ಸಿದ್ಧಿಂ ದೇಹಿ ದೇಹಿ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರವನ್ನು: ಓಂ ಶತ್ರುಣಾಂ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹ್ರೀಂ ಕ್ರೀಂ ಕ್ರೀಂ ಹ್ರೀಂ ನಾಶಯ ನಾಶಯ ರಕ್ತ ಪ್ರವಾಹಯ ರಕ್ತ ಪ್ರವಾಹಯ ಮಮ ಸಿದ್ಧಿಂ ದೇಹಿ ದೇಹಿ ನಮಃ. ಈ ಮಂತ್ರವನ್ನು ದೀಪದ ಮುಂದೆ ಕುಳಿತುಕೊಂಡು 108 ಬಾರಿ ಹೇಳಿ. ಅದು ಯಾವ ದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡಿದ ದಿನದಂದೇ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ತಾವು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ. ಹೀಗೆ ತಾವು ಈ ತಂತ್ರ ಪ್ರಯೋಗವನ್ನು ಮಾಡಿದ್ದೇ ನಿಜ ಆಯಿತು, ಖಂಡಿತವಾಗಿ ಶತ್ರು ಜಾಗ ಖಾಲಿ ಮಾಡ್ತಾನೆ, ಶತ್ರುವಿನ ಅಟ್ಟಹಾಸ ನಿಲ್ಲುತ್ತೆ, ಶತ್ರು ಎಂದೆಂದಿಗೂ ಕೂಡ ನಿಮ್ಮ ಒಂದು ತಂಟೆಗೆ ಬರೋದಿಲ್ಲ, ತಕರಾರು ಮಾಡೋದಿಲ್ಲ. ಹಾಗೆ ನಿಮಗೆ ಗೌರವಾಧಾರಗಳನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಹಾಗೆ ಶತ್ರು ಏನೇ ಮಸಲತ್ತು ಮಾಡಿ, ಏನೇ ಒಂದು ರೀತಿಯಲ್ಲಿ ಕುತಂತ್ರಿ ಕುಯುಕ್ತಿ ಏನಾದರೂ ನಡೆಸಲಿ, ನಿಮ್ಮ ಮುಂದೆ ಅದ್ಯಾವುದು ನಡೆಯೋದು ಇಲ್ಲ. ಹಾಗೆ ಶತ್ರುವಿನ ಮೇಲೆ ವಿಜಯ ಪತಾಕೆ ಅನ್ನೋದನ್ನ ನೀವು ಹಾರಿಸ್ತೀರ, ಅದು ಖಂಡಿತವಾಗಿ ನಡೆಯುತ್ತೆ. ಈ ಪ್ರಮಾಣಬದ್ಧವಾಗಿರ್ತಕ್ಕಂಥ ತಂತ್ರ ವಿಧಾನವನ್ನು ಮಾಡಿ, ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಆಪತ್ತು ವಿಪತ್ತು, ಅಂದರೆ ಈ ಶತ್ರು ಪೀಡನೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಂದ ತಾವು ಹೊರಗಡೆ ಬಂದು ಸ್ವಚ್ಛಂದವಾದಂಥ ಬದುಕನ್ನು, ಸಂತೋಷಮಯವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಂಡು ಜೀವನನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.